ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಮಿನಿ ಬ್ಲಾಗ್ ಜೊತೆಗೆ ಬರ್ತಾ ಇದ್ದೀನಿ. ಇವತ್ತು ಹಿಂಗೆ ಪೂಜೆ ಎಲ್ಲ ಮಾಡ್ತಾ ಇದೆ. ಗುರು ಪೂರ್ಣಿಮೆ ಆಗಿದ್ದರಿಂದ ಪೂಜೆ ಮಾಡ್ತಾ ಇದೆ. ಅತ್ತೆ ಮಾವ ಯಾರೂ ಇರಲಿಲ್ಲ. ಕೈಯಲ್ಲಿ ಆಟ ಸಾಮಾನು ಕೊಟ್ಟೆ. ಅವಳು ಇದಕ್ಕಿದಾಗೆ ಇಷ್ಟು ದಾಟೇ ಬಿಟ್ಲು. ನಾನು ಇಷ್ಟು ಜಲ್ದಿ ದಾಟಲ್ಲ ಅಂತ ಅಂದ್ಕೊಂಡೇ ಇರಲಿಲ್ಲ. 8 ತಿಂಗಳಲ್ಲೇ ದಾಟ್ಬಿಟ್ಲು. ನನ್ನ ಮಗ ಸ್ವಲ್ಪ ಲೇಟ್ ಮಾಡ್ದ ದಾಟೋದು ಎಲ್ಲ, ಅಲ್ಲೆಲ್ಲ ಬರೋದು. ಇವಳ್ದು ಕಂಪೇರ್ ಮಾಡಿದ್ರೆ ಅವನಕ್ಕಿಂತ ತುಂಬ ಜಲ್ದಿನೇ ಮಾಡಿಬಿಟ್ಲು. ಹಲ್ಲು ಕೂಡ ತುಂಬ ಜಲ್ದಿನೇ ಬಂತು. ಸೊ ದಾಟಿದ್ಲು ಅಂತ ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ನಾನು ದೇವ್ರ ಮನೆ ಪೂಜೆ ಮಾಡಿ ಫಸ್ಟೆಲ್ಲ ಪೂಜೆ ಮಾಡಿದೆ. ಮತ್ತು ಸಿಹಿ ಕೂಡ ಮಾಡಬೇಕಾಗಿತ್ತು. ಏನಾದರೂ ಸ್ವೀಟು ಮನೇಲಿ ಯಾರೂ ಇರಲಿಲ್ಲ ಬೇರೆ. ಸೊ ಒಬ್ಬಳೇ ಮ್ಯಾನೇಜ್ ಮಾಡಿ ಪೂಜೆ ಮಾಡಿದೆ. ಮತ್ತು ಸ್ವೀಟು ಕೂಡ ಮಾಡಿದೆ. ಅವಳು ತುಂಬಾ ತುಂಟಿ ಆಗಿಬಿಟ್ಟಿದ್ದಾಳೆ ಈ ಮಧ್ಯೆ ಅಂತೂ. ಒಂದು ಜಾಗದಲ್ಲಿ ಒಂದು ಕಡೆ ಇರಲ್ಲ. ಹಾಗಾಗಿ ಅವಳನ್ನ ಇಟ್ಕೊಂಡೇ ಪೂಜೆ ಮಾಡಿಕೊಂಡು ವಿಡಿಯೋ ಮಾಡಿದೆ. ಸ್ವಲ್ಪ ನನಗೆ ಕಷ್ಟ ಆಯಿತು. ಮನೆಯಲ್ಲಿ ಮಕ್ಕಳಿದ್ರೆ ಹೆಂಗೆ ಟೈಮು ಹೆಂಗೆ ಪಾಸ್ ಆಗೋದಂತ ಗೊತ್ತೇ ಆಗಲ್ಲ. ಮತ್ತು ಸ್ವೀಟ್ ಮಾಡಬೇಕಾಗಿತ್ತು. ಏನು ಸ್ವೀಟ್ ಮಾಡಬೇಕು ಅಂತ ತುಂಬಾ ಯೋಚನೆ ಮಾಡಿದೆ. ನನಗೆ ಹೊಳೆದಿದ್ದು ಈ ಇನ್ಸ್ಟೆಂಟ್ ಪಾಯಸಮ್. ಇದು ನಂದಿನಿ ಅವರ ಇನ್ಸ್ಟೆಂಟ್ ಪಾಯಸಮ್ ಬಂದುಬಿಟ್ಟು ಜಸ್ಟ್ ಇದನ್ನು ಒಂದು ಪೌಡರ್ ರೀತಿನಲ್ಲಿ ಸಿಗುತ್ತೆ. ಅದನ್ನು ನಾನು ಜಸ್ಟ್ ಬಿಸಿನೀರೊಂದು ಹಾಕಿ ಕುದಿಸಿದ್ರೆ ಸಾಕು, ಪಾಯಸ ರೆಡಿ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನೇ ಕೊಟ್ಟೆ ನನ್ನ ಮಗಳಿಗೆ. ತುಂಬಾ ಇಷ್ಟಪಟ್ಟು ತಿಂದಳು.